ಟ್ರಂಪ್ ಅಧಿಕಾರ ವಹಿಸಿಕೊಂಡ ಬಳಿಕ ಒಂದಲ್ಲ ಒಂದು ಬದಲಾವಣೆಯನ್ನು ಮಾಡಲಾಗ್ತಾ ಇದೆ. ಚುನಾವಣೆಯ ಮತದಾನದ ನಿಯಮವನ್ನೇ ಡೊನಾಲ್ಡ್ ಟ್ರಂಪ್ ಇಲ್ಲಿ ಬದಲಾಯಿಸ್ತಾ ಇರೋದು. ಚುನಾವಣಾ ನಿಯಮವನ್ನು ಬದಲಾಯಿಸುವ ಕಾರ್ಯಕಾರಿ ಆದೇಶಕ್ಕೆ ಟ್ರಂಪ್ ಸೈನ್ ಹಾಕಿರೋದಿಲ್ಲಿ. ಭಾರತ ಮಾದರಿ ಅಮೆರಿಕಾದಲ್ಲೂ ಕೂಡ ಚುನಾವಣೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಮತದಾನಕ್ಕೆ ಪಾಸ್ಪೋರ್ಟ್ ಕಡ್ಡಾಯ ಮಾಡಲಾಗಿದೆ ಇಲ್ಲಿ ಅಂತ ಟ್ರಂಪ್ ಆದೇಶವನ್ನು ಮಾಡಿದ್ದಾರೆ. ಚುನಾವಣೆಯಲ್ಲಿ ಮತದಾನ ವಂಚನೆ ತಡೆಗಟ್ಟುವ ದೃಷ್ಟಿಯಿಂದ ಟ್ರಂಪ್ನ ಪ್ಲಾನ್ ಇದಂತೆ. ಇನ್ನು ಮುಂದೆ ಮತದಾನ ಮಾಡಬೇಕಾದ್ರೆ ಅಥವಾ ವೋಟ್ ಹಾಕಬೇಕಾದ್ರೆ ಪೌರತ್ವದ ಪುರಾವೆ ಅಗತ್ಯ ಇರುತ್ತೆ. ಎಲ್ಲಿಯ ಪ್ರಜೆ ನೀನು, ಯಾವ ದೇಶದ ಪ್ರಜೆ ನೀನು ಎನ್ನುವ ಪುರಾವೆಯನ್ನು ಒದಗಿಸಬೇಕಾಗತ್ತೆ ಅಲ್ಲಿ ಅಂತ ಭಾರತ ದೇಶದಲ್ಲಿ ಬಯೋಮೆಟ್ರಿಕ್ ಬಳಸ್ತಾ ಇದ್ದಾರೆ. ಆದರೆ ನಾವಿನ್ನೂ ಕೂಡ ಹಳೆ ವಿಧಾನ ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ಅಮೆರಿಕದಲ್ಲೂ ಪೌರತ್ವವನ್ನು ತೋರಿಸಿ ಮತದಾನ ಮಾಡಲಾಗುತ್ತೆ ಅಂತ. ಮತದಾನದಲ್ಲಿ ಅಕ್ರಮ ವಲಸಿಗರು ಒಂದು ವೇಳೆ ಕಂಡುಬಂದರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. 2020 ಚುನಾವಣೆಯಲ್ಲಿ ಟ್ರಂಪ್ ಸೋಲಿಗೆ ನಕಲಿ ಮತದಾನ ಕಾರಣ ಅಂತ ಟ್ರಂಪ್ ಆರೋಪವನ್ನು ಮಾಡಿದರು. ನಕಲಿ ಮತದಾನದಿಂದಲೇ ನಾನು ಸೋತಿದ್ದು ಅಂತ ಹೇಳಿ ಅವತ್ತಿಗೆ ಅದನ್ನು ದೂಷಿಸಿದ್ರು. ವೈಟ್ ಹೌಸ್ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು. ಮತದಾನದ ಕಾರ್ಯಕಾರಿ ಆದೇಶದ ಅಂಶಗಳು ಪೌರತ್ವವನ್ನು ಸಾಬೀತುಪಡಿಸ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಮತದಾನಕ್ಕೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯ ಇರುತ್ತೆ. ರಾಜ್ಯಗಳಿಂದ ಸಹಕಾರಕ್ಕಾಗಿ ಮನವಿಯನ್ನು ಮಾಡಲಾಗಿದೆ. ಮತದಾರರ ಪಟ್ಟಿ ಫೆಡರಲ್ ಸರ್ಕಾರದ ಜೊತೆಗೆ ಹಂಚಿಕೊಳ್ಬೇಕಾಗತ್ತೆ. ಚುನಾವಣೆಗೆ ಸಂಬಂಧಪಟ್ಟ ಅಪರಾಧಗಳ ತನಿಖೆಗೆ ಸಹಾಯಕ್ಕೆ ಮನವಿಯನ್ನು ಮಾಡಲಾಗುತ್ತೆ. ಮತದಾನದ ಆದ ಮೇಲೆ ಸ್ವೀಕರಿಸಲಾದ ಮೇಲ್ ಇನ್ ಮತಪತ್ರ ಅಮಾನ್ಯ ಅಂತ ಪರಿಗಣನೆ ಮಾಡಲಾಗುತ್ತೆ. ನಿಯಮಗಳನ್ನು ಫಾಲೋ ಮಾಡದೇ ಇದ್ದರೆ ನಿಧಿಯಲ್ಲಿ ಕಡಿತ ಮಾಡಲಾಗುತ್ತೆ. ರಾಜ್ಯಗಳು ಮತದಾನಕ್ಕೆ ವಿಭಿನ್ನ ನಿಯಮಗಳನ್ನು ಹೊಂದಿವೆ ಅಂತ ಹೇಳಲಾಗಿದೆ. A long way toward ending it. There are other steps that we will be taking in the coming weeks, and we think we'll be able to end up getting fair elections. Perhaps some people think I shouldn't be complaining because we won in a landslide, but we got to straighten out our election.